ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ದೇವಿಯನಿಗೆ ಬೇಲ್ ಕೊಡಿಸಿ ಅಂತ ಭೂಮಿ ಶ್ರವಣ್ಗೆ ಕನ್ವಿನ್ಸ್ ಮಾಡ್ತಾರೆ. ಬೇಲ್ ಬಗ್ಗೆ ಅಜಿತ್ಗೆ ಡೌಟ್ ಬಂದಿರುತ್ತೆ. ಸೊ ಏನಾದರೂ ಹೈಡ್ ಮಾಡ್ತಿದ್ಯಾ ಅಂತ ಅಜಿತ್ ಭೂಮಿನ ಕೇಳ್ತಾನೆ. ಬಟ್ ಭೂಮಿ ಹೈಡ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಿದ್ದೀನಿ, ಹ್ಯಾಂಡ್ ಕಾಫ್ ಹಾಕೋದು ಫಾರ್ಮಾಲಿಟೀಸ್ ಅಂತ ಅಜಿತ್ ದೇವಿಯನಿಗೆ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಶ್ರವಣ್ ಬಂದು ದೇವಿಯನಿನ ಬೇಲ್ ಮೇಲೆ ರಿಲೀಸ್ ಮಾಡಿಸ್ತಿದ್ದೀನಿ ಅಂತ ಹೇಳ್ತಾನೆ. ದೇವಿಯನಿ ಶ್ರವಣ್ ಮುಂದೆ ಡ್ರಾಮಾ ಸ್ಟಾರ್ಟ್ ಮಾಡ್ತಾಳೆ. ಡ್ರಾಮಾ ಸ್ಟಾಪ್ ಮಾಡು, ರಾಮಣ್ಣ ಮೆಡಿಕಲ್ ಮಾಫಿಯಾದಲ್ಲಿ ಲಾಕ್ ಆಗಿ ಬ್ಯಾಡ್ ನೇಮ್ ತಂದ, ಇವಾಗ ನಿನ್ನಿಂದ ನೇಮ್ ಹಾಳಾಗ್ತಿದೆ, ಇದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ರಿಲೀಸ್ ಮಾಡಿಸ್ತಿರೋದು. ಇನ್ನು ಮುಂದೆ ಶಾರದಾ ಹತ್ರ ಹೋಗಬಾರ್ದು ಅಂತ ವಾರ್ನಿಂಗ್ ಕೊಡ್ತಾನೆ ಶ್ರವಣ್. ದೇವಿಯನಿ ಮನೆಗೆ ಬಂದಾಗ ಅಂಜನಾ ಎಲ್ಲರೂ ಮುಂದೆ ಡ್ರಾಮಾ ಮಾಡ್ತಾಳೆ. ಇದಾದ್ಮೇಲೆ ರೋಸಿ ಟಾಪಿಕ್ ಬಗ್ಗೆ ಅಂಜನಾ ಕೇಳ್ತಾಳೆ. ರಾಮಣ್ಣ ಎಕ್ಸ್ಪೈರ್ ಆಗೋದಕ್ಕೆ ಶ್ರವಣ್ ರೀಸನ್ ಅಂತ ರೋಸಿಗೆ ಹೇಳಿದ್ದೆ, ಬಟ್ ಈ ದೇವಿಯನೇ ರೀಸನ್ ಅನ್ನೋದಕ್ಕೆ ಸಾಲಿಡ್ ಪ್ರೂಫ್ ಇದೆ, ಪ್ರೂಫ್ನ ಶ್ರವಣ್ಗೆ ಕೊಡ್ತೀನಿ ಅಂತ ರೋಸಿ ಹೇಳಿದ್ಲು. ಶ್ರವಣ್ಗೆ ಬೇಡ, ದೇವ್ರಿಗೆ ತೋರಿಸು ಅಂತ ದೇವ್ರ ಹತ್ರನೇ ಕಲಿಸ್ದೆ ಅಂತ ದೇವಿಯನಿ ಅಂಜನಾಗೆ ಹೇಳ್ತಾಳೆ. ಇನ್ ಕೇಸ್ ಲಾಕ್ ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ನೋ ಅದನ್ನೇ ಮಾಡಿದ್ಯಾ, ಎಲ್ಲ ಪ್ಲಾನ್ ತರನೇ ಎಕ್ಸಿಕ್ಯೂಟ್ ಆಗಿದೆ ಅಂತ ದೇವಿಯನಿ ಅಂಜನಾಗೆ ಹೇಳ್ತಿರ್ತಾಳೆ. ಭೂಮಿಗೆ ಹೇಗೆ ಆಡಿಸ್ತೀನಿ ನೋಡು ಅಂತ ಅಂಜನಾ ದೇವಿಯನಿಗೆ ಹೇಳ್ತಾಳೆ. ಶಾರದಾ ಮನಸ್ವಿನಿಗೆ ಪ್ರಾಬ್ಲಮ್ ಮಾಡಿರೋ ದೇವಿಯನಿನ ಶ್ರವಣ್ ಹೇಗೆ ರಿಲೀಸ್ ಮಾಡಿಸ್ತಾರೆ, ಶ್ರವಣ್ಗೆ ಬ್ರೈನ್ ವಾಶ್ ಮಾಡಿರೋದು ಯಾರು ಅಂತ ಅಜಿತ್ ಡೀಪ್ ಆಗಿ ಥಿಂಕ್ ಮಾಡ್ತಿರ್ತಾನೆ. ಬಟ್ ಭೂಮಿನೇ ಮಾಡಿರೋದು ಅಂತ ಅಜಿತ್ಗೆ ಗೊತ್ತಿಲ್ಲ. ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.